ವೇದಿಕೆಗೆ ಆಗಮಿಸಬೇಕು. ತೀರ್ಪುಗಾರಂತ ಶ್ರೀಯುತ ಮಹದೇಶಂಕರ್ ಅವರು, ಶ್ರೀಮತಿ ಕುಮಾರಿ ಅವರು ವೇದಿಕೆಗೆ ಆಗಮಿಸಬೇಕು. ಭಾಗವಹಿಸುತ್ತಿರುವ ಸ್ಪರ್ಧಿಗಳಾದ ನಾವುಗಳು ತೀರ್ಪುಗಾರರ ತೀರ್ಮಾನಕ್ಕಾಗಿ 2025-26ನೇ ಸಾಲಿನ ಚಾಮರಾಜನಗರ ಮಹೋತ್ಸವಕ್ಕೆ ವೇದಿಕೆಯಲ್ಲಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗ್ತದೆ. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ನಮ್ಮ ಸುರೇಶ್ ಅವರು. ಅಂತಾರಾಜ್ಯ ಅಂತಾರಾಷ್ಟ್ರದ ಮಟ್ಟಿಗೆ ಜಾನಪದ ತವರೂರಾದ ಚಾಮರಾಜನಗರ ಹೆಸರನ್ನ ಮತ್ತು ನಮ್ಮ ರಾಜ್ಯದ ಹೆಸರನ್ನ ಕೀರ್ತಿಯನ್ನು ಎಲ್ಲ ಪರಿಸರಿಸಬೇಕು ಅಂತೇಳಿ ಈ ಎಲ್ಲರಿಗೂ ಶುಭವಾಗಲಿ ಅಂತ ಎಲ್ಲ ಸ್ಪರ್ಧಾರ್ಥಿಗಳು ಶುಭವಾಗಲಿ ಅಂತೇಳಿ ನಮ್ಮೊಂದು ಭಾವನೆ ಮಾಡ್ತಿದ್ದೇವೆ. ಇನ್ನೊಬ್ಬರು ಶ್ರೀ ವಿನಯ್ ಸರ್, ನನ್ನ ಹೈಸ್ಕೂಲ್ ಹಿಂದಿ ಟೀಚರ್ ಅವರು. ಇವ್ರ ಮುಂದೆ ಬಹಳ ಹೆಮ್ಮೆ ಆಗುತ್ತೆ, ಖುಷಿಯಾಗುತ್ತೆ. ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಇವತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಯುವ ಜೋನೋತ್ಸವ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ವಿಶೇಷವಾಗಿ ನನ್ನ ವಾರ್ಡ್ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿರೋದು ಭಾಳ ಖುಷಿಯಾದಂಥ ವಿಚಾರ. ಯಾಕಂದರೆ ಈ ಭಾಗದಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ನನಗೊಂದು ಭಾಗವಹಿಸಿದ ಒಂದು ಅವಕಾಶಗಳು ಸಿಗುತ್ತೆ. ಹಾಗಾಗಿ ಭಾಳ ಖುಷಿಯಿಂದ ತಮ್ಮ ಮುಂದೆ ನಾನು ಮಾತನಾಡ್ತಾ ಇದ್ದೀನಿ. ಬಹುಶಃ ಚಾಮರಾಜನಗರ ಅಂತ ಹೇಳಿದರೆ ಜಾನಪದ ಕಲೆಗಳ ತವರೂರು ಅಂತ ನಾವು ನಗರಸಭೆಯಿಂದ ನಾಮಕರಣ ಮಾಡಿ 3 ದಿಕ್ಕಿಗೂ ಸಹ ನಾವು ನಾಮಕರಣವನ್ನು ಮಾಡಿ ಹೆಬ್ಬಾಗಿಲಲ್ಲಿ ಹಾಕ್ಸಿದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಉದಾಹರಣೆಗೆ ಮಂಡ್ಯವನ್ನು ಸಕ್ಕರೆ ನಾಡು, ರಾಮನಗರವನ್ನು ರೇಷ್ಮೆ ನಾಡು, ಚನ್ನಪಟ್ಟಣವನ್ನು ಗೊಂಬೆಗಳ ನಾಡು, ಈ ರೀತಿ ಹೆಸರುಗಳಲ್ಲಿ ಕರೀತಾರೆ. ಹಾಗಾಗಿ ನಾವು ನಗರಸಭೆಯಲ್ಲಿ ಒಂದು ತೀರ್ಮಾನವನ್ನು ಮಾಡಿ ಚಾಮರಾಜನಗರಕ್ಕೆ ನಾವು ಜಾನಪದಗಳ ಕಲೆಗಳ ತವರೂರು ಅಂತ ನಾವು ನಾಮಕರಣವನ್ನು ಮಾಡಿದ್ದೇವೆ. ಆದರೆ ಇದು ಸರ್ಕಾರದಿಂದ ಅಧಿಕೃತವಾಗಿ ನಾಮಕರಣ ಆಗಬೇಕು ಅನ್ನೋದು ನನ್ನದೊಂದು ಅನಿಸಿಕೆ. ನಾಮಕರಣ ಮಾಡಿದ್ದೀವಿ ಅಂತ ಹೇಳಿದರೆ ನಮ್ಮ ಚಾಮರಾಜನಗರ ಯಾವ ಕ್ಷೇತ್ರದಲ್ಲೂ ಕಡಿಮೆ ಇಲ್ಲ. ರಾಷ್ಟ್ರ ಮಟ್ಟದಲ್ಲಿ ವಿಶ್ವ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಜಿಲ್ಲೆ ನಮ್ಮ ನಗರ. ಯಾಕಪ್ಪ ಅಂತ ಹೇಳಿದ್ರೆ ವಿಶೇಷವಾಗಿ ಕಲೆ, ಸಾಹಿತ್ಯ, ಚಲನಚಿತ್ರ ಆಗ್ಬೋದು, ಹಾಗೆ ಇನ್ನಿತರ ಜಾನಪದ ಕಲೆಗಳು, ಉದಾಹರಣೆಗೆ ಗೋಳಬರ ಕುಣಿತ ಆಗ್ಬೋದು, ಕಂಸಾಳೆ ಆಗ್ಬೋದು, ಈ ಎಲ್ಲ ಪ್ರಕಾರಗಳನ್ನು ವಿಶ್ವಕ್ಕೆ ಪರಿಚಯಿಸಿದಂಥದ್ದು ಮತ್ತು ಇಡೀ ಹೆಚ್ಚು ಜಾನಪದ ಕಲೆಗಳ ಪ್ರಕಾರಗಳ